ನಮಸ್ತೆ. ತೇಜೋಮಯ ನ್ಯೂಸ್ ಮೀಡಿಯಾದ ಹೊಸ ಸಂಚಿಕೆ ನಿಮ್ಮ ಮುಂದಿದೆ. ಯಕ್ಷಗಾನದ ಅನನ್ಯ ಸರ್ವಾಂಗೀಣ ಕಲಾವಿದ ಕುಂಬಳೆ ಶ್ರೀಧರರಾಯರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಯಕ್ಷಗಾನ ಮಾಸಪತ್ರಿಕೆ ಕಣಿಪುರದ ಸಾರಥ್ಯದಲ್ಲಿ ನಡೆದ ಸಮಾರಂಭಕ್ಕೆ ನೀರ್ಚಾಲು ಶ್ರೀ ಕುಮಾರಸ್ವಾಮಿ ಮಂದಿರ ವೇದಿಕೆಯಾಯಿತು. ನಾಡಿನ ಯಕ್ಷಪ್ರೇಮಿಗಳು ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಸಮಾಹಿತರಾಗಿದ್ದರು. ಕುಂಬಳೆ ಶ್ರೀಧರರಾಯರನ್ನು ಕಲಾವಿದರಾಗಿ, ಸಂಘಟಕರಾಗಿ, ವ್ಯಕ್ತಿಯಾಗಿ ಬೇರೆ ಬೇರೆ ಆಯಾಮಗಳಿಂದ ಇಲ್ಲಿ ಬಣ್ಣಿಸಲಾಯಿತು. ನಾಡಿನ ಗಣ್ಯಾತಿ ಗಣ್ಯರು ಶ್ರದ್ಧಾಂಜಲಿಗೆ ಧ್ವನಿಯಾದರು. ಜಯದೇವ ಖಂಡಿಗೆ, ಶಮ್ನಾಡಿಗ ಕುಂಬಳೆ ಸಹಿತ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕಲಾವಿದ ಬರಹಗಾರ ನಾಕಾರಂತ ಪೆರಾಜೆ ಸಂಸ್ಮರಣೆ ನಡೆಸಿದರು. ಹೀಗೆ ಅವರ ಬದುಕಿನ ಬೇರೆ ಹಂತಗಳು, ತಿರುಗಾಟಗಳು ಇದನ್ನೆಲ್ಲ ಯೋಚಿಸಿದಾಗ ಬದುಕಿನ ಅನಿವಾರ್ಯತೆ ಬದ್ಧತೆ ಅವರ ಮಗ ಗಣೇಶ ಪ್ರಸಾದ್ ಅಪ್ಪನ ಕಥೆಗಳನ್ನು ಹೇಳ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ತೊಟ್ಟೆತೋಡಿ ನುಡಿನಮನ ಸಲ್ಲಿಸಿದರು. ಅಲ್ಲಿಂದ ಹೊರಡ್ತಾ ಅವರೆಲ್ಲೋ ತರಗತಿಯಿಂದ ಹೊರಟಿಗಿತ್ತು ಹೊರಗೆ ಬಂದಾಗ ಶ್ರೀರನ್ನ ಹೋಗೋದಿಗೆ ಹೇಳಿದೆ. ಯಕ್ಷಗಾನದ ಭಾಗವತ ಡಾಕ್ಟರ್ ಸತೀಶ ಪುಂಚಿತಾಯ ಪೆರ್ಲ ಅವರ ಸಾರಥ್ಯದಲ್ಲಿ ವಿಶಿಷ್ಟವಾದ ತಾಳಮದ್ದಳೆ ಜರುಗಿತು. ಶ್ರೀರಾಮ ಪರಂಧಾಮ ಎಂಬ ಪ್ರಸಂಗದಲ್ಲಿ ಹಿಮ್ಮೇಳ ಮುಮ್ಮೇಳಗಳಲ್ಲಿ ಪ್ರತಿಭಾವಂತ ಕಲಾವಿದರು ಭಾಗವಹಿಸಿದರು. ನಿಮ್ಮ ನಿರ್ಧಾರ ಅದನ್ನು ಪ್ರಶ್ನಿಸುವುದಕ್ಕೆ ಮತ್ತೊಬ್ಬರಿಲ್ಲ, ನಮಗೆ ಸಾಧ್ಯವೂ ಇಲ್ಲ. ಆದರೆ ಸಂತೋಷಗೊಂಡಿದ್ದೇನೆ. ಇಂಥ ವಿಭಿನ್ನ ಸಮಾರಂಭ ನಡೆಸುವ ಮೂಲಕ ಕಣಿಪುರ ಪತ್ರಿಕೆಯ ಪ್ರಧಾನ ಸಂಪಾದಕ ಶ್ರೀ ಎಮ್ನಾ ಚಂಬಲ್ತಿಮಾರ್ ಮುಕ್ತ ಪ್ರಶಂಸೆಗೆ ಭಾಜನರಾಗಿದ್ದಾರೆ. ಬೇಡ ನಾರಾಯಣ ಶೆಟ್ಟಿ, ಹಾಗೆಯೇ ಈ ಕಾರ್ಯಕ್ರಮ ಅಂತವರಲ್ಲೊಬ್ಬರು ನಾಕಾರಂತ ಪೆರಾಜೆ. ಈಗ ನಾಕಾರಂತ ಪೆರಾಜೆ ಅವರಿಂದ ನುಡಿ ನಮನ. ಯಕ್ಷಗಾನಕ್ಕಾಗಿ ಜೀವ ತೆಗೆದ, ಯಕ್ಷಗಾನವನ್ನು ಆರಾಧಿಸಿದ, ಉಸಿರಾಗಿಸಿದ ಕುಂಬಳೆ ಶ್ರೀಧರರಾಯರ ಬದುಕು ಧನ್ಯ. ಅವರನ್ನು ಸದಾ ಹಸಿರಾಗಿಸುವ ಇಂತಹ ಕಾರ್ಯಕ್ರಮಗಳು ಮಾನ್ಯ. ನಮಸ್ತೆ.